ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಪ್ರೈಸ್ ಮನಿ ಅನ್ನೋ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೋದು, ನಂತರ ಎಲ್ಲಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಕಾಲೇಜಿನ ಹೆಸರನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಸೇರಿಸಲು ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಅಥವಾ ಜಿಲ್ಲಾ ಪರಿಶಿಷ್ಟ ವರ್ಗದ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಬೇಕು. ಸರಿನಾ? ಇಲ್ಲಿ ನಿಮಗೆ ಸರ್ಟಿಫಿಕೇಟ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಕಾಲೇಜಿನ ಹೆಸರಿಲ್ಲ ಅಂತಂದರೆ ಈ ಒಂದು ಕಚೇರಿಗಳಿಗೆ ನೀವು ಭೇಟಿ ನೀಡಿದರೆ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ನಂತರ ಈ ಒಂದು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸೋರು ಯಾರ್ಯಾರು ಅಂತಂದರೆ, ಈ ಕೋರ್ಸ್ಗಳು ಎಲ್ಲ ಮುಗಿಸಿರ್ಬೇಕು. ಅಂದರೆ ಡಿಪ್ಲೊಮಾ ಆಗಿರ್ಬೋದು, 10th ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು. ಇಲ್ಲಿ ಕಾಣ್ತಾ ಇರುವಂಥ ಡೀಟೇಲ್ಸು ಇಲ್ಲಿ ಪೂರ್ತಿಯಾಗಿ ನೋಡ್ಕೊಳ್ಳಿ. ಇಲ್ಲಿ 20,000ದಿಂದ 35,000ದವರೆಗೆ ಪ್ರೈಸ್ ಮನಿಯನ್ನು ನೀವು ಪಡ್ಕೋಬೋದು. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋದು ಹೇಗಂತ ಹೇಳಿ ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಇಲ್ಲಿ ನೋಡಿ, ನಾನು ಕಮೆಂಟ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತೇನೆ. ನನಗೆ ಇವಾಗ ಯಾವುದೇ ಥರ ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಆ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಯಾವುದೇ ಥರ ಒಂದು ಸ್ಟೂಡೆಂಟ್ಗಳು ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಸೊ ಯಾರಾದರೂ ವಿದ್ಯಾರ್ಥಿಗಳು ಬಂದರೆ ನಾನು ಡೆಫಿನೆಟ್ಲಿ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ನಂತರ ಇಲ್ಲಿ ಕೆಲವೊಬ್ಬರು ಅರ್ಜಿಯನ್ನು ಸಲ್ಲಿಸುವಾಗ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿ ನೋಡಿ, ಇಲ್ಲಿ ಕಮೆಂಟ್ಸ್ಗಳೆಲ್ಲ ನೋಡಿ. ಇಲ್ಲಿ ಡಾಕ್ಯುಮೆಂಟ್ಗಳಲ್ಲಿ ಇರುವಂಥ ಡಿಟೇಲ್ಗಳನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಏನೇ ಪ್ರಾಬ್ಲಮ್ ಆದರೂ ಕೂಡ ಅದು ನೀವು ರಾಂಗಾಗಿ ಎಂಟ್ರಿ ಮಾಡಿದರೆ ಮಾತ್ರ ಆಗುತ್ತೆ. ಇಲ್ಲಿ ನೋಡಿ, ಸರ್ ಅಪ್ಲಿಕೇಶನಲ್ಲಿ ಫಾದರ್ ನೇಮ್ ರಾಂಗ್ ಆಗಿದೆ, ರಿಜೆಕ್ಟ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ನೀವು ಇಲ್ಲಿ ಡೀಟೇಲನ್ನು ಕರೆಕ್ಟಾಗಿ ಎಂಟ್ರಿ ಮಾಡದೇ ಇದ್ದರೆ ಆಬ್ವಿಯಸ್ಲಿ ಅಲ್ಲಿ ವೆರಿಫಿಕೇಷನ್ ಇರುತ್ತಲ್ವ ಆನ್ಲೈನಲ್ಲಿ. ಹಾಗಾಗಿ ಆದರೂ ಆಗಬಹುದು ರಿಜೆಕ್ಟ್. ಇಲ್ಲಿ 100% ಶೋರ್ ಹೇಳಲ್ಲ. ಯಾಕೆಂತಂದರೆ ಆನ್ಲೈನ್ ವೆರಿಫಿಕೇಷನ್ ಅಂತಂದರೆ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಲೇಬೇಕಾಗತ್ತೆ. ಇಲ್ಲಿ ನೋಡಿ, ಇವರು ಕೇಳ್ತಾ ಇದ್ದಾರೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲಿ ಅಂತೇಳಿ. ಸೊ ನಾನು ನಿಮಗೆ ಈ ಒಂದು ಟಾಪಿಕ್ ಬಗ್ಗೆ ಹೇಳ್ಕೊಡ್ತೇನೆ ಬೇಕಾದರೆ. ಇಲ್ಲಿ ನೋಡಿ, ಈ ಒಂದು ವೆಬ್ಸೈಟ್ನಲ್ಲಿ ಬಂದಾಗ ಇಲ್ಲಿ ನೋಡಿ, ಇಲಾಖೆ SC/ST ಲಾಗಿನ್ ಮಾಡಬೇಕು ಅಂತಂದರೆ ನೀವು ಈ ಒಂದು ವೆಬ್ಸೈಟಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಾಗತ್ತೆ. ಈ ಒಂದು ವೆಬ್ಸೈಟಲ್ಲಿ ಅರ್ಜಿ ಹಾಕಲಿಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಪ್ರೈಸ್ ಮನಿ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ. ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈ ಒಂದು ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ಇಲ್ಲಿ ರಿಜಿಸ್ಟರ್ ಆರ್ ಅಪ್ಲೈ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ SSLCನ ಟಾಪ್ ರ್ಯಾಂಕರ ಏನಿದೆ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಹೇಳಿ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ಪಡೆಯಿರಿ ಅಥವಾ ಜನರೇಟ್ OTP ಅಂತ ಹೇಳಿ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ ಒಂದು OTPಯನ್ನು ನೀವಿಲ್ಲಿ ಹಾಕಿಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಫಸ್ಟು EKYC ಸರ್ವಿಸನ್ನು ನೀವಿಲ್ಲಿ ಕಂಪಲ್ಸರಿಯಾಗಿ ಮಾಡಿದರೆ ಮಾತ್ರ ಇಲ್ಲಿ ನಿಮ್ಮ ಆಧಾರ್ ವ್ಯಾಲಿಡೇಷನ್ ಈಸ್ ಸಕ್ಸಸ್ಫುಲಿ, ಪ್ಲೀಸ್ ಫಿಲ್ ದ ಫಾರ್ಮ್ ಆ್ಯಂಡ್ ರಿಜಿಸ್ಟರ್ ಅಂತೇಳಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ಯಾರ್ದು ಅಲ್ಲ ವೀಕ್ಷಕರೇ, ನನ್ನ ಡೀಟೇಲನ್ನು ನಾನು ನಿಮಗೆ ಇಲ್ಲಿ ಜಸ್ಟ್ ಶೋ ಮಾಡಲಿಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ, ಏನೆಲ್ಲ ತುಂಬಬೇಕು ಅನ್ನೋದನ್ನು. ಸೊ ಈ ಡೇಟಾನ ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ, ಸರಿನಾ? ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಳಿ. ನಂತರ ನಿಮ್ಮ ಫಾದರ್ ನೇಮನ್ನು ಹಾಕಿ, ಮದರ್ ನೇಮನ್ನು ಹಾಕಿ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ. ಕಾಲೇಜನ್ನು ಡಿಸ್ಟಿಕ್ಕು, ನೀವು ಕಾಲೇಜ್ ಯಾವ ಡಿಸ್ಟಿಕ್ನಲ್ಲಿ ಕಲ್ತಿದ್ರೆ ಆ ಡಿಸ್ಟಿಕ್ ಹೆಸರನ್ನು ಹಾಕಿ. ಈ ನಂತರ ಇಲ್ಲಿ ತಾಲೂಕು, ಇಲ್ಲಿ ನೀವು ಡಿಸ್ಟಿಕನ್ನು ಹಾಕಿದರೆ ಅದು ಆಬ್ವಿಯಸ್ಲಿ ಬಂದೇ ಬಿಡುತ್ತೆ ನಿಮ್ಮ ತಾಲೂಕು ಯಾವುದು ಅಂತೇಳಿ. ಇಲ್ಲಿ ನೋಡಿ, ನಂತರ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಪೂರ್ತಿ ಡೀಟೇಲ್ ಇಲ್ಲಿ ಶೋ ಆಗುತ್ತೆ, ಸರಿನಾ? ನೀವು SC/ST ಅನ್ನೋದಕ್ಕೆ ಇಲ್ಲಿ ಪ್ರೂಫ್ ಕೂಡ ಬೇಕಾಗುತ್ತೆ. ನಾನು ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ ಒಂದೊಂದಾಗಿ. ಆದರೆ ದಯವಿಟ್ಟು ಯಾರು ಈ ಡೇಟಾನ ಮಿಸ್ಯೂಸ್ ಮಾಡ್ಕೋಬೇಡಿ, ಸರಿನಾ? ಇಲ್ಲಿ ನೋಡಿ, ಇದರ ನಂತರ
ಇದರ ನಂತರ ಇಲ್ಲಿ ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂದರೆ ನಿಮ್ಮ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ಗಳನ್ನು ಆರ್ ಡಿ ನಂಬರ್ಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವ್ಯಾಲಿಡೇಷನ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕಿಬಿಟ್ಟು ವ್ಯಾಲಿಡೇಷನ್ ಮಾಡಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ಗಳನ್ನು ಹಾಕಿಬಿಟ್ಟು ವ್ಯಾಲಿಡೇಷನ್ ಮಾಡಬೇಕಾಗತ್ತೆ. ನಂತರ ನೀವು ಅಕಾಡೆಮಿಕ್ ಡೀಟೇಲ್ಸ್, ನೀವು ಯಾವ ಒಂದು ಕೋರ್ಸ್ ಮುಗಿಸಿದ್ದೀರಾ, ಯಾವ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದೀರಾ, ಹಾಲ್ ಟಿಕೆಟ್ ನಂಬರ್ ಹಾಕಿ, ರಿಜಿಸ್ಟರ್ ನಂಬರ್ ಹಾಕಿ, ಪರ್ಸೆಂಟೇಜ್ ಹಾಕಿ, ಎನ್ಯುವಲ್, ಇದನ್ನೆಲ್ಲನೂ ಪೂರ್ತಿಯಾಗಿ ಡೀಟೇಲಾಗಿ ಇಲ್ಲಿ ತುಂಬಿದರೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ SSLC ಇರ್ಬೋದು, PUC ಇರ್ಬೋದು, ಯಾವುದೇ ಒಂದು ಸೆಮಿಸ್ಟ್ರಿ ಇರ್ಬೋದು. ನೀವು ಆಲ್ ಸೆಮಿಸ್ಟ್ರಿ ಅಂತಂದರೆ ಇದನ್ನು PDF ಫಾರ್ಮೇಟಲ್ಲಿ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅಪ್ಲೋಡ್ PDF ಫಾರ್ಮೇಟು. ಯಾವುದೇ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡುವಾಗ ಆ ಒಂದು PDF ಫಾರ್ಮೇಟು 500 KB ಜಾಸ್ತಿ ಇರಬಾರ್ದು. 1 KB 501 KB ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕಾಗಲ್ಲ, ಸರಿನಾ? ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ OTP ಮತ್ತು ಯೂಸರ್ ನೇಮು ಪಾಸ್ವರ್ಡು ಎಲ್ಲನೂ ಅದಕ್ಕೆ ಬರುತ್ತೆ, ಸರಿನಾ? ಸೊ ನಾನು ಇವರು ಕೇಳಿರೋ ಕ್ವಶನ್ನಿಗೆ ನಾನಿವಾಗ ಆನ್ಸರ್ ಮಾಡಿದ್ದೀನಿ ಅಂತೇಳಿ ಅಂದ್ಕೋತೀನಿ. ಸೊ ಇದರ ನಂತರ ನೀವು ರಿಜಿಸ್ಟರ್ ಆಯ್ತಪ್ಪ ಅಂತೇಳಿ ಅಂದಮೇಲೆ ನೀವು ಇದೆಲ್ಲ ಡೀಟೇಲನ್ನು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸರಿನಾ? ನಿಮ್ಮ ಮೊಬೈಲ್ ನಂಬರಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತೆ. ಅದೇ ನಂಬರನ್ನು ನೀವು ಇಲ್ಲಿ ಹಾಕಿಬಿಟ್ಟು ಯೂಸರ್ ನೇಮು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ಇಲ್ಲಿ ಯಾವುದೇ ಥರ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನಾನು ಮಾಡ್ಕೊಂಡ್ರೂ ಕೂಡ ಇಲ್ಲಿ ರಿಜಿಸ್ಟರ್ ಆಗೋದಿಲ್ಲ. ಯಾಕೆ ಅಂತಂದರೆ ನಂದು 10th ಮುಗಿದೆ 10 ವರ್ಷ ಆಗ್ಲಿಕ್ಕೆ ಬಂತು. ಸೊ ಹಾಗಾಗಿ ಇದು ಪ್ರೆಸೆಂಟ್ ಯಾರೆಲ್ಲ ಎಜುಕೇಷನ್ ಮುಗಿಸಿದಿರೋ ಎಜುಕೇಷನ್ ಪ್ರೈಸ್ ಮನಿ ಅವರಿಗೆ ಮಾತ್ರನೇ ಇರುತ್ತೆ. ಸೊ ನಾನು ನಿಮಗೆ ಪ್ರೊಸೀಜರ್ ತೋರಿಸಿದೆ, ಏನೆಲ್ಲ ಡೀಟೇಲ್ ತುಂಬಬಹುದು ನೀವು ಅಂತ ಹೇಳಿ. ಸೊ ಅಷ್ಟು ಡೀಟೇಲನ್ನು ನೀವು ತುಂಬ್ಕೊಂಡ್ಬಿಟ್ಟು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಎಲ್ಲನೂ 200 DPIಯಲ್ಲಿ 500 KB ಕಡಿಮೆ ಇರುವಂಥ PDF ಫೈಲನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಳ್ಳಿ. ಆ ಡಾಕ್ಯುಮೆಂಟ್ಗಳನ್ನು ನೀವು ರಿಜಿಸ್ಟರ್ ಮಾಡುವಾಗ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ವೀಕ್ಷಕರೇ, ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೀವು ಅರ್ಜಿ ಹಾಕಿದ ನಂತರ ನಿಮ್ಮ ಅರ್ಜಿಯ ಸಂಖ್ಯೆಗಳನ್ನು ನೀವು ನೋಟ್ ಡೌನ್ ಕೂಡ ಮಾಡಿಟ್ಕೋಬೇಕಾಗತ್ತೆ. ನಿಮಗೇನಾದರೂ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನಾದರೂ ತಿದ್ದುಪಡಿ ಮಾಡಬೇಕು ಅಥವಾ ನಿಮ್ಮ ಅರ್ಜಿಯನ್ನು ಮತ್ತೆ ಪ್ರಿಂಟ್ ಮಾಡ್ಕೋಬೇಕು ಅಂತಂದರೆ ಈ ವೆಬ್ಸೈಟ್ನಲ್ಲಿ ಬರಬೇಕಾಗತ್ತೆ. ನೋಡಿ, ಈ ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಅರ್ಜಿಯನ್ನು ಮರುಮುದ್ರಣ ಮಾಡಿ ರೀಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮಗೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಹಾಕಿ ಡೌನ್ಲೋಡ್ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನು ರೀಪ್ರಿಂಟ್ ಆಗುತ್ತೆ. ನಂತರ ನಿಮ್ಮ ಅರ್ಜಿ ಏನಾದರೂ ರಾಂಗ್ ಆಗಿ ನೀವು ಎಂಟ್ರಿ ಮಾಡಿದರೆ ನೀವು ಅರ್ಜಿಯನ್ನು ತಿದ್ದುಪಡಿ ಕೂಡ ಇಲ್ಲಿ ಮಾಡ್ಕೋಬೋದು. ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿ ಓಪನ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮ್ಮ ಕೋರ್ಸು ಯಾವಾಗ ಕಂಪ್ಲೀಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಮಾರ್ಕ್ಸ್ ಕಾರ್ಡಿದ್ದು, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ CBSE ಸಿಲೆಬಸ್ಸು ಕರ್ನಾಟಕನೋ ಅದರ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಹೋಗಿ ಅರ್ಜಿಯನ್ನು ತಿದ್ದುಪಡಿ ಮಾಡ್ಬೋದು ನಿಮ್ಮ ಅಪ್ಲಿಕೇಶನನ್ನು. ನಂತರ ನೀವು ಕಾಲೇಜ್ ಲಿಸ್ಟ್ ಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಸಲ್ಲಿಸಿರೋ ಅರ್ಜಿ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಅರ್ಜಿಯ ಸ್ಥಿತಿ ಏನಿದೆ ಅಂತೇಳಿ ತಿಳ್ಕೋಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ವೈಸ್ ಇರುತ್ತೆ, ಯಾಕಂದರೆ ಆಲ್ಮೋಸ್ಟ್ ನಿಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇರುತ್ತಲ್ವ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ವ್ಯೂ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನೀವು ತಿಳ್ಕೊಬೋದು. ನಂತರ ಇನ್ನು ಕೊನೆಯದಾಗಿ ಅರ್ಜಿಯ ಅಂಕಿ ಅಂಶ, ಅಪ್ಲಿಕೇಶನ್ ಸ್ಟ್ಯಾಟಿಕ್ಸ್, ನಿಮಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ, ಎಷ್ಟು ಏನು ಸ್ಥಿತಿ, ನಿಮಗೆ ಏನೆಲ್ಲ ಅಂಕಿಅಂಶಗಳು ಬಿದ್ದಿದೆ ಅರ್ಜಿಯ ಬಗ್ಗೆ ಅಂತೇಳಿ ಕೂಡ ನೀವಿಲ್ಲಿ ತಿಳ್ಕೊಬೋದು. ಇಲ್ಲಿ ನೋಡಿ SC/ST ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀರಲ್ವ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಕೊಳ್ಳೇ ಅರ್ಜಿ ಹಾಕಿರೋ ಬಗ್ಗೆ ಎಲ್ಲ ಮಾಹಿತಿಗಳು ಇಲ್ಲಿ ಶೋ ಆಗುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಅರ್ಜಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಂದರೆ ಈ ಒಂದು ಅರ್ಜಿ ಸಲ್ಲಿಸೋ ದಿನಗಳು ಇನ್ನೂ ಮುಗಿದಿಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಥರ ಅಪ್ಲಿಕೇಶನ್ ಸ್ಟ್ಯಾಟಿಕ್ಸ್ ತೋರಿಸ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಪೂರ್ತಿಯಾದಂಥ ಆಲ್ಮೋಸ್ಟ್ ನಿಮಗೆ ತಿಳಿಯೋ ಥರ ಮಾಹಿತಿ ಕೊಟ್ಟಿದ್ದೇನೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನಾದರೂ ಡೌಟ್ ಇತ್ತಂದರೆ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಅರ್ಜಿಯನ್ನು ಸಲ್ಲಿಸುವಾಗ ರಾಂಗ್ ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡಬೇಡಿ ದಯವಿಟ್ಟು, ಯಾಕಂದರೆ ನೀವು ಮಾಡೋ ಸ್ಟ್ರಗಲ್ ಏನಿದೆ ಅಲ್ವಾ ಅದು ಕರೆಕ್ಟಾಗಿ ಅಪ್ಲೋಡ್ ಆದರೆ ಮಾತ್ರನೇ ನಿಮಗೆ ಪ್ರೈಸ್ ಮನಿ ಸಿಗುತ್ತೆ. ನಂತರ ನೀವು ಸಲ್ಲಿಸಿರೋ ಅರ್ಜಿ
ಕರೆಕ್ಟಾಗಿ ಇದ್ರೇ ನಿಮಗೆ ಸಲ್ಲಿಸಿರೋದಕ್ಕೂ ಒಂದು ಅರ್ಥ ಇರುತ್ತೆ. ಸರಿನಾ? ಸುಮ್ಮನೆ ಇವಾಗ ಹೆಸರು ರಾಂಗ್ ಎಂಟ್ರಿ ಮಾಡಿದೆ, ಅರ್ಜೆಂಟಲ್ಲಿ ಏನು ಮಾಡೋ ಅಗತ್ಯ ಇಲ್ಲ. ಸರಿನಾ? ನಿಮ್ಮ ಡಾಕ್ಯುಮೆಂಟ್ಗಳನ್ನು ಎಲ್ಲನೂ ಮುಂದಿಟ್ಕೊಂಡು ಪ್ರತಿಯೊಂದು ಅಕ್ಷರನೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ಥರನೂ ನೀವು ನೋಡ್ಕೊಂಬಿಟ್ಟು ಒಂದೊಂದಾಗಿ ಎಂಟ್ರಿ ಮಾಡಿ. ಏನು ಅಗತ್ಯ ಇಲ್ಲ ಅಂತ ಸ್ಪೀಡ್ ಮಾಡುವಂಥದ್ದು. ಸೊ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಿ. ಸರಿನಾ? ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.